ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಏನಂತ ನೋಡಿದ್ರೆ ಲೋಡಿಂಗ್ ಕನ್ಫರ್ಮ್ ಆಗಿದೆ. ಇದು ಬೇರೆ ಲೋಡು, ಮೈದಾ ಹಿಟ್ಟು ಲೋಡು. ಬರ್ರಿ ಹೋಗಿ ನೋಡೋಣ. ಮಾಗಡಿ ರೋಡಲ್ಲಿ ಲೋಡಿಂಗು, ಹೈದರಾಬಾದಲ್ಲಿ ಅನ್ಲೋಡು. ಇವ್ರು ನಮ್ಮ ರೆಗ್ಯುಲರ್ದೇ ಉಡಾನ್ದು ಲೋಡ್ ಮಾಡ್ತಾಯಿದ್ರಿ ಅವಾಗ ಲೋಕಲಲ್ಲಿ. ಇವಾಗ ಹೈದರಾಬಾದ್ಗೆ ಲೋಡ್ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಏನು ಟನ್ನೇಜ್ ಅಂತ ಹೋಗ್ತಾ ನೋಡೋಣ. ಬರ್ರಿ ಫಸ್ಟು ಹೋಗಿ ಲೋಡಿಂಗ್ಗೆ ಹೋಗೋಣ. ಕೀಚ್ 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 ಕೀಚ್. ಬೇರೆ ಎಷ್ಟು ನೀರು ಹಾಕ್ತಿದೆ ನನಗೆ. ಲೈಟಾಗಿ ಮಳೆ ಬೇರೆ ಬಂದು ಹೋಯ್ತು, ಅದಕ್ಕೇನೆ ಸ್ವಲ್ಪ ಧೂಳಿತ್ತು ಅಂತ. ಸರಿ ಫ್ರೆಂಡ್ಸ್, ಬರ್ರಿ ಹಂಗೆ ಹೋಗಿ ನೋಡೋಣ ಎಷ್ಟೊತ್ತಾಗುತ್ತೋ ಲೋಡ್ ಗೊತ್ತಿಲ್ಲ. ಸೀದಾ ಅಲ್ಲಿಂದ ಬಂದು ಮಾಗಡಿ ರೋಡ್ ಪಾಯಿಂಟ್ ಹತ್ರ ಬಂದು ಅವ್ರು ಸೀದಾ ವೇಮೆಂಟ್ ಹಾಕ್ಸ್ಕೊಂಡು ಬಾ ಅಂದರು. ಯಾಕಂದರೆ ಟನ್ನೇಜ್ ಓವರ್ ಆಗ್ಬಿಟ್ರೆ ಏನು ಮಾಡೋದು, ಅದಕ್ಕೆ ವೇಮೆಂಟ್ ಹಾಕ್ಸಿದೆ. ವೇಮೆಂಟ್ ಹಾಕ್ಸ್ಬಿಟ್ಟು ಸೀದಾ ಬಂದು ಪಾಯಿಂಟಿಗೆ ಬಿಟ್ಟಿದ್ದೆ. ಗಾಡಿ ಲೋಡ್ ಮಾಡ್ತಾಯಿದ್ರು. ಇದೇ ಐಟಮ್ಮು ರಾಗಿದು ವೇಸ್ಟೇಜು. ಅದೇನೋ ಮೆಡಿಸಿನ್ ಏನೋ ಮಾಡ್ತಾರಂತೇನೋ ಗೊತ್ತಿಲ್ಲ. ಅದು ನಮ್ಗೇನಕ್ಕೆ ಅದು ಸೀದಾ ನಿಲ್ಸಿದ್ರೆ ಸೀದಾ ಗಾಳಿ ಯಾವ ಥರ ಅಂದರೆ ಆ ಥರ ಗಾಳಿ ಹೊಡಿತಾ ಇತ್ತು. ಬೇರೆ ಇವ್ರುಗಳಿಗೆ ನೋ ಎಂಟ್ರಿ ಅಷ್ಟಲ್ಲಿ ಲೋಡ್ ಮಾಡಿರಿ ಅಂದರೆ ನೋ ಎಂಟ್ರಿ ಟೈಮಲ್ಲೇ ಲೋಡ್ ಮಾಡಿ ಕೊಟ್ಟರು. ಲೋಡ್ ಮಾಡೋ ಅಷ್ಟು ನೋಡಿದ್ರೆ 5:30 ಆಯಿತು. ಫ್ರೆಂಡ್ಸ್, ಏನಿಲ್ಲ, ಗಾಡಿ ಎಲ್ಲ ಲೋಡ್ ಆಯಿತು. ಇನ್ನೇನು ಹೋಗ್ತಾ ಇರೋದೆ ಹೈದರಾಬಾದ್ಗೆ. ಅಲ್ಲಿ ನೋ ಎಂಟ್ರಿ ಲಾಕ್ ಆಗಿಬಿಟ್ಟಿದ್ದೆ. ಅದಕ್ಕೆ ಎಷ್ಟೊತ್ತು ಮಾತಾಡಿ ಬಂದೆ. ಇವಾಗ ನೋಡಿ ಅಲ್ಲಿ ಪಾಪ ಆ್ಯಂಬುಲೆನ್ಸ್ ಎಷ್ಟೊತ್ತಿನ ಹೋಗ್ತಾ ಇದ್ದಾರೆ. ಸಿಗ್ನಲ್ಲೇ ಬಿಡ್ತಾ ಇಲ್ಲ. ಆ ಥರ ಹೇಳಿ ಇದೇ ಏನೋ ಬರಬೇಕಂದ್ರೆ ಮಾತ್ರ ಫುಲ್ಲಾಗಿ ಬಿಟ್ಬಿಟ್ಟಿರ್ತಾರೆ ಖಾಲಿಯಾಗಿ. ಒಂದು ಆ್ಯಂಬುಲೆನ್ಸಿಗೆ ಬರ್ಜಾರೇ ಇಲ್ಲ ನೋಡಿ. ಅದ್ರಲ್ಲಿ ಏನು ಎಮರ್ಜೆನ್ಸಿ ಇದ್ದಾರೋ ಏನು ಕಥೆನೋ ಯಾರಿಗೂ ಗೊತ್ತೋ, ದೇವ್ರಿಗೆ ಗೊತ್ತಿರಬೇಕು. ಇಲ್ಲ ಓಡೋರು ಗೊತ್ತಿರಬೇಕು ಅಷ್ಟೇ. ಒಂದು ಬಾಡಿಗೆ ಹೊಡಿತಾ ಇದ್ದಾರೆ, ಮೂವೇ ಇಲ್ಲ ನೋಡಿ. ಯಾವ ಥರ ಟ್ರಾಫಿಕ್ ಜಾಮು. ಏನು ಮಾಡೋದು ಹೇಳಿ ಇದೆಲ್ಲ ನೋವಿಂದ. ಬರೀ ಇವಾಗ ಬಿಟ್ಟಿದ್ದಾರೆ ನೋಡಿ. ಇವಾಗ ಮೂವ್ ಆಗೈತದು. ಬರೀ ಹೋಗೋಣ. ಅವಾಗ ಡೀಸೆಲ್ ಸ್ನಾನ ಮಾಡಬೇಕು. ಫಸ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗೋಣ. ಬರೀ ಹೋಗೋಣ. ಇಲ್ಲಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ನೋಡಿ ನಮ್ಮ ಓನರ್ ಬೇಡ, ಲೇಟ್ ಆಗುತ್ತೆ, ಹಂಗೆ ಹೋಗ್ಬಿಡು, ಪರವಾಗಿಲ್ಲ, ಇದು ಸಿಟಿ ಒಳಗಡೆ ಅನ್ಲೋಡು ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಕಳಿಸ್ಬಿಟ್ರು. ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಹೆಬ್ಬಾಳದಲ್ಲಿ 1 ಅವರ್ ಕಾಯ್ದುಬಿಟ್ಟಿದ್ದೀನಿ ಟ್ರಾಫಿಕ್ ಜಾಮು. ಸರಿ ಅಂತ ಅದು ಡೀಸೆಲ್ ರೇಟ್ ಎಲ್ಲ ಬೇರೆ ಜಾಸ್ತಿ ಆಗೈತಂತೆ. 2 ರೂಪಾಯಿ ಜಾಸ್ತಿ ಆಗಿಬಿಡೈತೆ, 90 ರೂಪಾಯಿ ಆಗಿಬಿಡೈತೆ ಇವಾಗ. ಸರಿ ಅಂತ ಅದಕ್ಕೆ ಭಾರತ್ ಪೆಟ್ರೋಲಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹಂಗೆ ಡೀಸೆಲ್ ಹಾಕ್ಸ್ಕೊಂಡು ಇನ್ನೇನು ಮುಂದೆ ಹೋಗಿ ನಮ್ಮ ಬಾಗೇಪಳ್ಳಿಯಲ್ಲಿ ಸೀದಾ ಒಂದು 3 ಚಪಾತಿ ತಿನ್ಕೊಂಡು ಹೋದೆ. ಟೈಮ್ ನೋಡಿದ್ರೆ 12 ಗಂಟೆ ಆಗಿಬಿಟ್ಟಿತ್ತು. ಇದಕ್ಕೆ ಮೇಲೆ ಹೋದರೆ ಎಲ್ಲೋ ಊಟ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರುತ್ತೆ ಎನಿ ಟೈಮು. ಸರಿ ಅಂತ ತಾತ ಹತ್ರ ಎಲ್ಲಿ ಒಂದು 3 ಚಪಾತಿ ತಿನ್ಕೊಂಡು ಹಂಗೆ ನೀರು ಬೇರೆ ಹಿಡಿಬೇಕಿತ್ತು. ನೀರೆಲ್ಲ ಇಟ್ಕೊಂಡು ಹೋಗೋಣ.